ಓಕೆ ಸರ್. ನಮಸ್ಕಾರ. ನಮ್ಮ ಶಿವಮೊಗ್ಗ ತಾಲೂಕಲ್ಲಿ ಈಗಾಗಲೇ 67 ಜನ ಶಾಲೆ ಬಿಟ್ಟ ಮಕ್ಕಳಿದ್ದಾರೆ ಅಂತೇಳಿ ನಮ್ಮ ಹಾಜರಾತಿ ಅಧಿಕಾರಿಗಳಂತ ECOರವರು ಮತ್ತು CRPರವರು ಮತ್ತು ನಮ್ಮ ಹೆಡ್ ಮಾಸ್ಟರ್ಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಮಾಹಿತಿಗೆ ಅನುಗುಣವಾಗಿ ನಾವು ಶಾಲೆ ಬಿಟ್ಟ ಮಕ್ಕಳನ್ನು ಈಗಾಗಲೇ ಎಲ್ಲ ಯಾವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತೇಳಿ ಶಾಲೆ ಬಿಟ್ಟ ಮಕ್ಕಳನ್ನ ಕರ್ಕೊಂಡು ನಾವು ಈಗಾಗಲೇ ಶಾಲೆಗಳಿಗೆ ಸೇರಿಸ್ತಾ ಇದ್ದೇವೆ. ರೆಗ್ಯುಲರ್ ಮಕ್ಕಳಿಗೆ ಏನು ಸಮಸ್ಯೆ ಇಲ್ಲ, ಆದರೆ ಈ ವಲಸೆ ಬಂದಂಥ ಮಕ್ಕಳನ್ನ ಸೇರಿಸೋದೇ ಒಂದು ನಮ್ಮ ಸವಾಲಾಗಿದೆ. ಆ ನಿಟ್ಟಿನಲ್ಲಿ ನಮಗೆ ಈ ಒಂದು ಮಕ್ಕಳನ್ನು ಹೊರಗಡೆ ರಾಜ್ಯದಿಂದ ಬಂದಂಥ ಮಕ್ಕಳನ್ನು ಶಾಲೆಗೆ ಸೇರಿಸಲಿಕ್ಕೆ ನಮಗೆ ಭಾಳ ಮುಖ್ಯವಾಗಿ ಸಹಾಯ ಮಾಡ್ತಾ ಇರೋದು ನಮ್ಮ ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ವಿಶೇಷವಾಗಿ ಪೊಲೀಸ್ ಇಲಾಖೆಯಿಂದ ನೋಡಿ, ಅವರೆಲ್ಲ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದರು ಮತ್ತು ಸಬ್ ಇನ್ಸ್ಪೆಕ್ಟ್ರು ಇದ್ದಾರೆ ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಅವರು ಬಂದು ಜೊತೆಯಲ್ಲಿದ್ದು ಎಲ್ಲ ಮಕ್ಕಳನ್ನ ಕರೆತರ್ತಿದ್ದಾರೆ. ನಾವು ರೆಗ್ಯುಲರ್ ಆಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಹಾಜರಾತಿ ಅಧಿಕಾರಿಗಳು, ECOರವರು, CRPರವರು ಮತ್ತು ಶಿಕ್ಷಕರು ಮಕ್ಕಳನ್ನ ಕರ್ಕೊಂಡು ಬರ್ತಾನೆ ಇರ್ತೇವೆ. ಅದ್ರ ಜೊತೆಯಲ್ಲಿ ನಮ್ಗೆ ಈ ವರ್ಷ ವಿಶೇಷ ಅಂದರೆ ಪೊಲೀಸ್ ಇಲಾಖೆ ನಮ್ಮ ಕೈ ಜೋಡಿಸ್ತಾ ಇರೋದ್ರಿಂದ ಭಾಳ ಚೆನ್ನಾಗಿ ಎಲ್ಲ ಮಕ್ಕಳನ್ನು 100% ಎಲ್ಲ ಮಕ್ಕಳನ್ನು ನಾವು ಶಾಲೆಗೆ ಬರೋ ಹಾಗೆ ನಾವು ಮಾಡಿದ್ದೇವೆ. ಇನ್ನೂ ಸಹ ಈ ವರ್ಷದಲ್ಲಿ ಕೆಲವು ಮಕ್ಕಳು ಯಾವ ಮಗು 5 ದಿವಸದ ಮೇಲೆ ಬರೋಲ್ಲ, 7 ದಿವಸದ ಮೇಲೆ ಬರೋಲ್ಲ, ಶಾಲೆಗೆ ಗೈರಾಜರಾದರೆ ಆ ಮಾಹಿತಿ ನಾವು ತೊಗೊಂಡು ಅವರಿಗೆ ಶಾಲೆಗೆ ಸೇರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಭಾಳ ಸಂತೋಷ ಅಂದರೆ ನಮಗೆ ಎಲ್ಲ ಮಕ್ಕಳು ಯಾರೂ ಸಹ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಎಲ್ಲ ಮಕ್ಕಳು ಶಾಲೆಗೆ ಬರಬೇಕು, ಕಲಿಬೇಕು ಅನ್ನೋದೇ ನಮ್ಮ ಆಶಯ. ಆ ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ತಾಲೂಕಲ್ಲಿ 100% ದಾಖಲಾತಿ, 100% ಹಾಜರಾತಿ ಇರಬೇಕು. ಆ ಒಂದು ಪ್ರಕ್ರಿಯೆಯನ್ನು ನಮ್ಮ ಇಲಾಖೆಯಿಂದ ಮತ್ತು ಬೇರೆ ಇಲಾಖೆಗಳ ಸಹಕಾರದಿಂದ ಮಾಡ್ತಾಯಿದ್ದೀವಿ. ಇವತ್ತು 2 ಜನ ಮಕ್ಕಳು, ಅದು ಮಧ್ಯಪ್ರದೇಶದವರು. ಅದರಲ್ಲಿ ಒಂದು ಮಗುಗೆ 7 ವರ್ಷ ಆಗಿದೆ, ಇನ್ನೊಂದು ಮಗುಗೆ 3 ವರ್ಷ ಆಗಿದೆ. ಅದರಲ್ಲಿ ಆ ಒಂದು ಮಗುನ ನಾವು ಈಗಾಗಲೇ ತಂದು ಇಲ್ಲಿ ಗೆಜ್ಜೆನಹಳ್ಳಿ ಶಾಲೆಗೆ ನಾವು ದಾಖಲಾತಿಯನ್ನು ಮಾಡಿದ್ದೇವೆ. ಆ ಮಗು ರೆಗ್ಯುಲರ್ ಆಗಿ ಬರುತ್ತೆ ಇಲ್ಲ ಶಾಲೆಗೆ. ಬಟ್ಟೆ ಯೂನಿಫಾರ್ಮನ್ನು ನಾವು ಈಗಾಗಲೇ ಕೊಡಿಸ್ಲಿಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದೇವೆ. ಮತ್ತು ಶಾಲೆಯಲ್ಲೂ ಸಹ ದಾಖಲಾತಿಯನ್ನು ಮಾಡಿಸಿದ್ದೇವೆ. ಮತ್ತು ಪೋಷಕರಿಗೂ ಹೇಳಿದ್ದೇವೆ, ಮತ್ತು ಅಕ್ಕಪಕ್ಕ ಇರ್ತಕ್ಕಂಥ ಲೇಔಟಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೂ ಹೇಳಿದ್ದೇವೆ, ದಯವಿಟ್ಟು ಮಗುನ ಶಿಕ್ಷಣದಿಂದ ವಂಚಿತ ಮಾಡಬೇಡಿ, ಶಾಲೆಗೆ ಕಳಿಸಿ ಅಂತ ಹೇಳಿದ್ದೇವೆ. ಆ ಮಗುನೂ ಬಂದು ಇನ್ನು ಶಾಲೆಗೆ ದಿವಸ ಕಲಿಕೆ ಕಡೆ ಗಮನ ಹರಿಸ್ಕೊಂಡು ಶಾಲೆಯಲ್ಲಿ ಇರೋದು.